ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಜುಲೈ 24 ಗುರುವಾರ ಭೀಮನ ಅಮಾವಾಸ್ಯೆ ಇದೆ. ದೀಪಕ್ಕೆ ಈ ಒಂದು ವಸ್ತು ಹಾಕಿದ್ರೆ ನಿಮ್ಮ ಕರ್ಮ ಫಲಗಳೆಲ್ಲ ಕಳೆದು ಶಿವ ಪಾರ್ವತಿಯರ ಕೃಪೆ ಜೊತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಸಂಪಾದನೆ ದ್ವಿಗುಣವಾಗುತ್ತದೆ. ಈ ದಿನ ಪತಿಯ ಆಯಸ್ಸು ಆರೋಗ್ಯ ಗಟ್ಟಿಯಾಗಿರಲು, ಪತಿ ಬೇಗ ಶ್ರೀಮಂತನಾಗಲು ಯಾವ ಕೆಲಸಗಳನ್ನು ಮಾಡಬೇಕೆಂದು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವರ್ಷ ಭೀಮನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಜುಲೈ 24 ಗುರುವಾರದಂದು ಬಂದಿದೆ. ಈ ಅಮಾವಾಸ್ಯೆ ತಿಥಿಯು ಜುಲೈ 24 ಬೆಳಗಿನ ಜಾವ 2:28 ಆರಂಭವಾಗಿ ಜುಲೈ 25 ಬೆಳಗಿನ ಜಾವ 12:40 ಮುಕ್ತಾಯವಾಗುತ್ತದೆ. ಪತಿಯ ಆಯಸ್ಸು, ಕುಟುಂಬದ ಶ್ರೇಯಸ್ಸಿಗಾಗಿ ಪ್ರತಿ ಸ್ತ್ರೀಯರು ಈ ವ್ರತ ಮಾಡಲು ವರ್ಷಗಳಿಂದಲೇ ಕಾದಿರ್ತಾರೆ. ಮದುವೆಯಾದ ಸ್ತ್ರೀಯರು ಭೀಮನ ಅಮಾವಾಸ್ಯೆ ವ್ರತಾಚರಣೆ ಮಾಡಿದರೆ ಗಂಡನಿಗೆ ಅದೃಷ್ಟದ ಜೊತೆ ದಾಂಪತ್ಯ ಜೀವನದಲ್ಲೂ ಸುಖ ಸಂತೋಷ ಅದೃಷ್ಟ ಕೂಡಿ ಬರುತ್ತದೆ. ಮದುವೆ ಭಾಗ್ಯ ಕೂಡಿ ಬರಲು ಈ ವ್ರತ ಆಚರಿಸಿದರೆ ಉತ್ತಮ ಗುಣವುಳ್ಳ ಪತಿ ಸಿಗ್ತಾನೆ. ಆಷಾಢ ಮಾಸದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನ ಆಚರಿಸಿ ಜೀವನವನ್ನ ಮತ್ತೆ ಆರಂಭಿಸುತ್ತಾರೆ. ಈ ದಿನ ಎಲ್ಲ ಕಷ್ಟಗಳಿಂದ ಮುಕ್ತರಾಗಲು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ ಪಾಪ ಕರ್ಮಗಳ ಹೊರೆಯನ್ನ ಇಳಿಸಿಕೊಳ್ಳಲು, ಜನ್ಮ ಜನ್ಮಗಳ ಕರ್ಮ ಹಾಗೂ ದಾರಿದ್ರ್ಯವನ್ನ ದೂರವಾಗಲು ಪ್ರತಿಯೊಬ್ಬರೂ ಕಾಲ ಭೈರೇಶ್ವರ ಸ್ವಾಮಿ ಅಥವಾ ಶಿವನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು. ಇದರಿಂದ ಕರ್ಮಗಳ ಹೊರೆ ಕಡಿಮೆಯಾಗಿ ಅದೃಷ್ಟ ಕೂಡಿ ಬರುತ್ತೆ. ಈ ದಿನ ನಿಮ್ಮ ಮನೆಯಲ್ಲಿ ಒಂದು ಮಣೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಅದರ ಮೇಲೆ ಅರಿಶಿಣ ಕುಂಕುಮದ ಬೊಟ್ಟನ್ನಿಟ್ಟು ಪುಷ್ಪಗಳಿಂದ ಅಲಂಕರಿಸಿ ಆ ರಂಗೋಲಿಗೆ ಪೂಜೆ ಮಾಡಿಕೊಳ್ಳಿ. ನಂತರ ಒಂದು ತಟ್ಟೆಯ ಮೇಲೆ ಅಕ್ಕಿ ಹಾಕಿ ಅರಿಶಿಣದಿಂದ ಓಂ ಹಾಗೂ ಶ್ರೀ ಎಂಬ ಬೀಜಾಕ್ಷರಗಳನ್ನು ಬರೆಯಿರಿ. ಅದರ ಮೇಲೆ 2 ವೀಳ್ಯದೆಲೆಯನ್ನು ಪಕ್ಕದಲ್ಲಿ ಇಟ್ಟು ಆ ಎಲೆಗಳ ಮೇಲೆ 2 ದೀಪ ಸ್ತಂಭಗಳನ್ನು ಇಡಬೇಕು. ಈ ದೀಪಗಳು ಶಿವ ಪಾರ್ವತಿಯರ ಸ್ವರೂಪ. ಈ ದೀಪಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ಶಿವ ಪಾರ್ವತಿಯರ ಫೋಟೋ ಕೂಡ ಇಟ್ಟು ವಿಶೇಷವಾಗಿ ಪೂಜೆ ಮಾಡಿ. ಗಣೇಶನ ಚಿಕ್ಕ ವಿಗ್ರಹ ಅಥವಾ ಫೋಟೋ ಕೂಡ ಪೂಜೆಯಲ್ಲಿ ಇಟ್ಟು ಮೊದಲು ಪ್ರಥಮ ಪೂಜಿತ ಗಣೇಶನಿಗೆ ಪೂಜೆ ಸಲ್ಲಿಸಿ. ಮದುವೆಯಾದ ಸ್ತ್ರೀಯರು 9 ಎಳೆಯ ದಾರದಿಂದ 12 ಗಂಟುಗಳಿರುವ ಗೌರಿ ದಾರವನ್ನು ತಯಾರು ಮಾಡಿಕೊಳ್ಳಿ. ಅವಿವಾಹಿತ ಹೆಣ್ಣು ಮಕ್ಕಳು 5 ಎಳೆಯ ದಾರದಿಂದ 5 ಗಂಟುಗಳನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಪೂಜೆ ಆದ ಮೇಲೆ ಗಂಡನ ಪಾದ ಪೂಜೆ ಮಾಡುವಾಗ ಗಂಡನಿಂದ ಗೌರಿ ದಾರವನ್ನು ಕೈಗೆ ಕಟ್ಟಿಸಿಕೊಳ್ಬೇಕು. ಅವಿವಾಹಿತರು ತಾಯಿಯಿಂದ ತಮ್ಮ ಕೈಗೆ ಗೌರಿ ದಾರವನ್ನು ಕಟ್ಟಿಸಿಕೊಂಡು ವ್ರತ ಆಚರಿಸಬೇಕು. ದೀಪಗಳಿಗೆ ಶಿವ ಪಾರ್ವತಿಯರ ಆಹ್ವಾನ ಮಾಡಿ ಸಂಕಲ್ಪ ಮಾಡಿಕೊಂಡು ನೈವೇದ್ಯ, ಹೂವು, ಹಣ್ಣು, ದೀಪ, ಧೂಪಗಳಿಂದ ಶಿವ ಅಷ್ಟೋತ್ತರ, ಗೌರಿ ಅಷ್ಟೋತ್ತರ ಹೇಳಿಕೊಂಡು ಪೂಜೆ ಮಾಡಿ. ಈ ಆಷಾಢ ಅಮಾವಾಸ್ಯೆಯು ಗೌರಿ ದೇವಿಯ ಜೊತೆಗೆ ಮಹಾಲಕ್ಷ್ಮಿ ದೇವಿಗೂ ತುಂಬ ಇಷ್ಟ. ಆದ್ರಿಂದ ತುಪ್ಪದ ದೀಪವನ್ನು ಈ ದಿನ ಮನೆಯಲ್ಲಿ ಬೆಳಗಿಸಿ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣ ಮಾಡಿ. ಮಹಾಲಕ್ಷ್ಮಿ ದೇವಿ ಅನುಗ್ರಹಕ್ಕಾಗಿ ಗೋಮಾತೆಯ ಪೂಜೆ ಮಾಡಿ. ಬೆಳಿಗ್ಗೆ ಗಂಡನ ಪಾದ ಪೂಜೆ ಮಾಡುತ್ತಾ ಶಿವ ಪಾರ್ವತಿಯರ ಪೂಜೆಗಳು ಮುಗಿದ ಮೇಲೆ ಸಂಜೆ ಸಮಯದಲ್ಲಿ ಸ್ತ್ರೀಯರು ಒಂದು ದೀಪವನ್ನು ಕೈನಲ್ಲಿ ಹಿಡಿದು ಆ ದೀಪವನ್ನು ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ಭಾವಿಸಿ ಮನೆಯ ಎಲ್ಲ ಕೋಣೆಗಳಲ್ಲಿಯೂ ಓಡಾಡಬೇಕು. ಆ ದೀಪದ ಬೆಳಕು ಎಲ್ಲ ಕೋಣೆಗೆ ಪ್ರಸರಿಸುವ ಹಾಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿನ ಹಣಕಾಸು, ಆರೋಗ್ಯ, ಉದ್ಯೋಗ, ವ್ಯಾಪಾರದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತದೆ. ಭೀಮನ ಅಮಾವಾಸ್ಯೆ ದಿನ ಶಿವ ಪಾರ್ವತಿಯರ ಪ್ರೀತಿಗೋಸ್ಕರ ಸಿಹಿ ನೈವೇದ್ಯಗಳನ್ನು ಮಾಡಿ. ಗಂಡ ಹೆಂಡತಿ ನಡುವೆ ಮನಸ್ತಾಪಗಳಿದ್ದರೆ ಮರೆಯದೆ ಶಿವನ ದೇಗುಲಕ್ಕೆ ಹೋಗಿ ಶಿವನ ದರ್ಶನ ಮಾಡುತ್ತಾ ಸಂಸಾರ ಸರಿಯಾಗುವಂತೆ ಬೇಡ್ಕೊಳ್ಳಿ. ರಾಜನೊಬ್ಬ ತನ್ನ ಸತ್ತ ಮಗನ ಶವದೊಂದಿಗೆ ಬಡ ಬ್ರಾಹ್ಮಣನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ. ತಂದೆಯ ಆಜ್ಞೆಯಂತೆ ಮಗಳು ಶವವನ್ನ ವರಿಸ್ತಾಳೆ. ನಂತರ ಶವ ಸುಡಲು ನದಿ ತಟಕ್ಕೆ ಹೋದಾಗ ಮಳೆ ಆರಂಭವಾದ ಕಾರಣ ಎಲ್ಲರೂ ಶವವನ್ನ ಅಲ್ಲೇ ಬಿಟ್ಟು ಓಡ್ತಾರೆ. ಆ ದಿನ ಅಮಾವಾಸ್ಯೆಯಾಗಿದ್ರಿಂದ ಪ್ರತಿ ವರ್ಷ ತನ್ನ ತಾಯಿ ಪತಿಯ ಪಾದ ಪೂಜೆ ಮಾಡಿದ್ದು ನೆನಪಾದ ನವವಧು ಸತ್ತ ಪತಿಯ ಪಾದ ಪೂಜೆ ಮಾಡ್ತಾಳೆ. ಆಕೆಯ ಭಕ್ತಿಗೆ ಒಲಿದ ಸಾಕ್ಷಾತ್ ಶಿವ ಪಾರ್ವತಿಯರು ಆಕೆಗೆ ಏನು ಬರಬೇಕೆಂದು ಕೇಳ್ತಾರೆ. ಆಕೆ ತನ್ನ ಪತಿಯನ್ನ ಬದುಕಿಸಿಕೊಡುವಂತೆ ಕೇಳ್ತಾಳೆ. ಅದರಂತೆ ಶಿವ ಪಾರ್ವತಿ ವರ ನೀಡ್ತಾರೆ. ಅಂದಿನಿಂದ ಆ ದಿನವನ್ನ ವಿವಾಹಿತ ಮಹಿಳೆಯರು
ತಮ್ಮ ಪತಿಯ ದೀರ್ಘಾಯುಸ್ಸಿಗಾಗಿ ಈ ವ್ರತವನ್ನು ಮಾಡಲು ಆರಂಭಿಸಿದರೆಂಬ ಕಥೆ ಇದೆ. ಈ ದಿನ ಪತಿ ಹಾಗೂ ಮಕ್ಕಳಿಗೆ ನಿಮ್ಮ ಕೈಯಿಂದ ದೃಷ್ಟಿ ತೆಗೆಯಿರಿ. ಅಮಾವಾಸ್ಯೆ ಇರುವ ಕಾರಣ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಮನೆ ಬಾಗಿಲಿನ ಮುಂದೆ ಕುಂಬಳಕಾಯಿ ದೀಪಾರಾಧನೆ ಮಾಡಿ. ಜಾತಕದಲ್ಲಿನ ನವಗ್ರಹ ದೋಷಗಳು ದೂರವಾಗಲು ಈ ದಿನದಂದು ನವಗ್ರಹ ಸ್ತೋತ್ರ ಪಾರಾಯಣ ಮಾಡಿ. ಕುಟುಂಬ ಸಮೇತರಾಗಿ ಮನೆಗೆ ಸಮೀಪದಲ್ಲಿರುವ ಗ್ರಾಮ ದೇವತೆಯ ಆಲಯಕ್ಕೆ ಹೋಗಿ ಕುಂಕುಮವನ್ನು ಮನೆಗೆ ತನ್ನಿ. ಗ್ರಾಮ ದೇವತೆಗೆ ಮೊಸರನ್ನು ನೀಡಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಶತ್ರುಬಾಧೆ, ದೃಷ್ಟಿ ದೋಷಗಳೆಲ್ಲ ದೂರವಾಗಿ ಮಾನಸಿಕ ನೆಮ್ಮದಿ, ದೈವಬಲ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.